ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ತುಂಬ ಹಳೆಯದು, ಅಂದರೆ ಫ್ಲವರ್ ಶೋ ನಡೀತಿತ್ತಲ್ಲ ಆ ಟೈಮಲ್ಲಿ ತೆಗ್ದಿದ್ದು. ಸೊ ನನ್ನ ಮಗಳು ತುಂಬ ಹಠ ಮಾಡ್ತಿದ್ಲು. ಯೂಶ್ವಲಿ ಈ ಏಜಿನ ಮಕ್ಕಳೆಲ್ಲ ಅದು ಕಾಮನ್ ಅನಿಸುತ್ತೆ ಹಠ ಮಾಡೋದೆಲ್ಲ ನಾನು. ಸೊ ಅದಕ್ಕೋಸ್ಕರ ಅವಳಿಗೆ ಫ್ಲವರ್ ಶೋ ಅಂತ ತೋರಿಸ್ಕೊಂಬರೋಣ. ಆ್ಯಂಡ್ ನಾನು ತುಂಬ ವರ್ಷ ಆಗಿತ್ತು ಫ್ಲವರ್ ಶೋ ಹೋಗಿ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ವಿ. ಇನ್ನು ಬೆಳಗ್ಗೆ ಬೇಗ ಬಿಟ್ಟಿದ್ದರಿಂದ ನಾವು ಟಿಫನ್ನ ಹೊರಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ತುಂಬ ಜನ ಬೆಂಗಳೂರವ್ರಿಗೆ ಗೊತ್ತಿರುತ್ತೆ, ಇದು ಸೌತ್ ಬ್ಯಾಂಗ್ಳೂರವ್ರಿಗಂತೂ ಬ್ಯಾಂಗ್ಳೂರು ಕೆಫೆ ಎಷ್ಟು ಫೇಮಸ್ ಅಂತ. ಈ ಒನ್ ಆಫ್ ದ ಬೆಸ್ಟ್ ದೋಸೆ ಅಂತಲೇ ಹೇಳ್ತಾರೆ. ಸೊ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ವಿ ವೆಂಟ್ ದೇರ್ ಆ್ಯಂಡ್ ಇಟ್ ವಾಸ್ ಕ್ವೈಟ್ ಡೀಸೆಂಟ್ ಅಂತ ಅನ್ನಿಸ್ತು ಅಷ್ಟೇ ನನಗೆ. ಅಷ್ಟೊಂದು ಏನು ಹೈಪ್ ಕ್ರಿಯೇಟ್ ಮಾಡೋಷ್ಟು ಇರಲಿಲ್ಲ ಅಂತ ಅನ್ನಿಸ್ತು ನನಗೆ. ಒಂದು ಕಡೆ ನಿಂತ್ಕೊಳ್ಳಲ್ವಲ್ಲ ಶ್ವೇತಾ ನೀನು? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ದೆನ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ನಮ್ಮ ಮಗಳನ್ನ ಕರ್ಕೊಂಡು ಲಾಲ್ಬಾಗ್ ಬಂದಿದ್ದೀವಿ ಫ್ಲವರ್ ಶೋ ನೋಡೋಣ ಅಂತ. ಸೊ ಮುಂದೆ ಹೇಗಿದೆ ಏನಿದೆ ಅನ್ನೋದೆಲ್ಲನೂ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಎಲ್ರಿಗೂ ಗೊತ್ತಿರುತ್ತೆ ಫ್ಲವರ್ ಶೋ ವರ್ಷದಲ್ಲಿ 2 ಸಲ ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ. ಒಂದು ರಿಪಬ್ಲಿಕ್ ಡೇ ಟೈಮಲ್ಲಿ, ಇನ್ನೊಂದು August 15 ಟೈಮಲ್ಲಿ ನಡೆಯುತ್ತೆ. ನಾವು ಹೋಗಿದ್ದು ರಿಪಬ್ಲಿಕ್ ಡೇ ಟೈಮಲ್ಲಿ. ಯಾವುದು ಕೀಳಬಾರ್ದು ಚಿಂಟು? ನನಗಿಷ್ಟ ಆಗುತ್ತೆ, ಯಾಕಂದರೆ ಫ್ಲವರ್ಸ್ ಅಂದರೆ ನಂಗೆ ಸಖತ್ ಇಷ್ಟ ಅಲ್ಲ. ಖುಷಿ ಆಯ್ತಾ? ಹೋಗ್ಲಿ, ಖುಷಿ ಆಯ್ತಾ? And look, there's a real duck over there. ರಿಯಲ್ ಅಲ್ಲ ಅದು, Fake, you saw? ಹಾಂ. But let's go to the green. ಹಿಂಗೆ ಮಾಡಬಹುದು, ಕ್ಯಾಕ್ಟಸ್ ಹೋದಂತ. Can we go to? ಸೊ ಲಾಲ್ಬಾಗ್ಗೆ ಎಂಟ್ರಿ ಆಗೋದಕ್ಕೆ ಆಲ್ಮೋಸ್ಟ್ 3 ಗೇಟ್ಸ್ ಏನೋ ಇದೆ, 3 to 4 ಗೇಟ್ಸ್ ಇದೆ. ಸೊ ನಾವು ಬಂದು ಸೌತ್ ಗೇಟಿಂದ ಎಂಟರ್ ಆಗಿದ್ದು. ಅಲ್ಲಿ ಹೋಗ್ತಾನೆ ಫಸ್ಟು ನಮಗೆ ಈ ಗುಡ್ಡ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ತುಂಬ ಜನ ಹೇಳ್ತಾರೆ, ಬ್ಯಾಂಗ್ಳೂರು ನಿಲ್ಲಬೇಕು ಅಂದರೆ ಈ ಗುಡ್ಡ ಕಾರಣ ಅಂತೆಲ್ಲ. ಬಟ್ ಅದು ತುಂಬ ಫೇಮಸ್ ಕೂಡ, ಅದಕ್ಕೆ ಆದ ಒಂದು ಹಿಸ್ಟ್ರಿ ಕೂಡ ಇದೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಹೇಳಿ. ಆ್ಯಂಡ್ ಅದಾದಮೇಲೆ ಸುಮಾರು ವರ್ಷಗಳಾಗೋಗಿತ್ತು ನಾನು ಲಾಲ್ಬಾಗ್ ಹೋಗಿ, ನೆನಪು ಕೂಡ ಇರಲಿಲ್ಲ ಜಾಸ್ತಿ. ಬೋನ್ಸಾಯಿ ಥೀಮಲ್ಲಿ ಒಂದು ಪಾರ್ಕ್ ಮಾಡಿದರು, ಅಲ್ಲಿ ಹೋಗಿದ್ವಿ. ಬಟ್ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಅಂತ ಅನ್ನಿಸ್ತು ನನಗೆ. ತುಂಬ ರಿಪೀಟೆಡ್ ಗಿಡಗಳಿತ್ತು ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಇಟ್ಸ್ ವೆಲ್ ಮೇಂಟೈನ್ಡ್. ಅದರೊಳಗೂ ಫ್ಲವರ್ ಶೋ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಈ ವರ್ಷ. ಆ್ಯಂಡ್ ನನಗೆ ಪರ್ಸ್ನಲಿ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದರಿಂದ ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಚೆನ್ನಾಗಿದೆಯಾ ಶ್ವೇತಾ ಪೇಂಟಿಂಗ್? Very beautiful. ನಾನು ಇದುವರೆಗೂ 2 ಸಲ ಫ್ಲವರ್ ಶೋಗೆ ಹೋಗಿದ್ದೀನಿ, ಅಂದರೆ ಇದು ಸೇರಿಸಿ 2ನೇ ಸಲ ನಾನು ಹೋಗ್ತಿರೋದು. ಬಟ್ ಕಾಕತಾಳೀಯ ಏನಂತಂದರೆ, ನಾವು ಫಸ್ಟ್ ಟೈಮ್ ಹೋದಾಗ ಕುಪ್ಪಳ್ಳಿ ಥೀಮಲ್ಲಿ ಫ್ಲವರ್ ಶೋ ಇಟ್ಟಿದ್ರು, ಅದು ಅಂದರೆ ಕುವೆಂಪು ಅವರ ಥೀಮಲ್ಲಿ. ಬಟ್ ಈ ವರ್ಷ ಹೋದಾಗ ಅವರ ಮಗನಾದ ಪೂರ್ಣಚಂದ್ರ ತೇಜಸ್ವಿ ಅವರ ಥೀಮಲ್ಲಿ ಫ್ಲವರ್ ಶೋ ಇತ್ತು. ನಾನು ಮೊದಲು ತುಂಬ ಬುಕ್ಸ್ಗಳನ್ನ ಓದ್ತಾ ಇದ್ದೆ, ಇವಾಗ ತುಂಬ ಕಮ್ಮಿ ಓದೋದೇ ಬಿಟ್ಬಿಟ್ಟಿದ್ದೀನಿ, ಮತ್ತೆ ಶುರು ಮಾಡಬೇಕು. ಬಟ್ ನಾನು ಫಸ್ಟು ಓದಿದ ಬುಕ್ ಅಂತಂತಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಅನ್ನೋ ಬುಕ್ನೇ ನಾನು ಫಸ್ಟು ಓದಿದ್ದು. ಆ್ಯಂಡ್ ಅವರ ಬರವಣಿಗೆ ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಸಿಂಪಲ್ ಆಗಿರುತ್ತೆ, ತುಂಬ
ಎಕ್ಸ್ಪೆಕ್ಟೇಷನ್ ಇರಲ್ಲ ಅವ್ರ ಬರವಣಿಗೆಯಲ್ಲಿ. ಆ್ಯಂಡ್ ಸಖತ್ತು ಇಷ್ಟವಾದ ಆಥರ್ ಅಂತ ಹೇಳ್ಬೋದು ನನಗೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಲಾಲ್ಬಾಗಲ್ಲಿ ಫ್ಲವರ್ ಶೋ ಅಂತೂ ಎಕ್ಸ್ಟ್ರೀಮ್ಲಿ ಸಖತ್ತಾಗಿ ಆರ್ಗನೈಸ್ ಮಾಡ್ತಾರೆ. ಈ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆ್ಯಂಡ್ ಆ ಸ್ತಬ್ಧ ಚಿತ್ರಗಳು ಅಂದರೆ ಮುಖಚಿತ್ರಗಳು ಅಂತ ಏನು ಇರುತ್ತಲ್ಲ, ಅದು ಫನ್ನಿ ರೀತಿನಲ್ಲಿ ಅದೊಂಥರ ನೋಡೋಕ್ಕೆ ಕ್ಯೂಟಾಗೆ ಸಖತ್ತು ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಇತ್ತು. ಬಟ್ ಏನಂದರೆ ತುಂಬ ಇನ್ಫಾರ್ಮೇಷನ್ಗಳನ್ನ ಬರೆದಿದ್ರು. ನಾವು ದೊಡ್ಡವರಾಗಿ ನಮಗೆ ಅದು ಓದ್ಬೋದು, ಗೊತ್ತಾಗುತ್ತೆ. ಬಟ್ ನಾನ್ ಬ್ಯಾಂಗ್ಳೂರಿಯನ್ಸ್, ಚಿಕ್ಕ ಮಕ್ಕಳಿಗೆ ಅವ್ರು ಯಾರು ಏನು ಅನ್ನೋದು ಅಷ್ಟು ಇನ್ಫಾರ್ಮೇಷನ್ನು ಓರಲ್ಲಾಗಿ ಎಲ್ಲೂ ಇರಲಿಲ್ಲ. ಅದನ್ನು ಪ್ಲೇ ಮಾಡೋ ಥರ ಇದ್ದರೆ, ಇಲ್ಲ ಯಾವುದಾದ್ರು ಒಂದು ಬೂತ್ ಮಾಡಿ ಏನು ಥೀಮ್ ಅಂತ ಹೇಳೋ ಥರ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನ್ನಿಸ್ತು. ಬಿಕಾಸ್ ನಾನು ವಿಟ್ನೆಸ್ ಮಾಡಿದ್ದು ಅಲ್ಲೇನೇ, ಯಾರೋ ಟೂರಿಸ್ಟು ಬಂದಿದ್ದರು ಫಾರಿನಿಂದ. ಆ್ಯಂಡ್ ಒನ್ ಪರ್ಸನ್ ಇಂಡಿಯಾದವರಾಗಿರೋ, ಐ ಫೀಲ್ ಅವ್ರು ಬೆಂಗಳೂರವರೇ ಅಂತ. ಅವ್ರಿಗೆ ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಸ್ ಎ ಸೆಲೆಬ್ರಿಟಿ ಅಂತಿದ್ದಾರೆ, ಫಿಲ್ಮ್ ಸೆಲೆಬ್ರಿಟಿ ಅಂತಿದ್ದಾರೆ. ಅದಾದಮೇಲೆ ಗೂಗಲ್ ಮಾಡಿ ಏನೇನೋ ಮಾಡಿ ಅವ್ರ ಬಗ್ಗೆ ಅವ್ರು ಹೇಳೋಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ಕರೆಕ್ಟಾಗಿ ಅವ್ರ ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ. ಬಟ್ ಆ ಥರ ಅಂದಾಗ ಸ್ವಲ್ಪ ಬೇಸರ ಆಗುತ್ತೆ. ಸ್ವಲ್ಪ ಏನಾದರೂ ಈ ಥರ ಬೂತ್ಗಳಿಟ್ಟು, ಇನ್ಫಾರ್ಮೇಷನ್ ಬೂತ್ಗಳಿಟ್ಟಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಸೊ ಆ ಮಲೆನಾಡಿನ ಸೊಬಗನ್ನೇ ತೊಗೊಂಬಂದು ಹೂಗಳಲ್ಲಿ ಅಲಂಕಾರ ಮಾಡಿಬಿಟ್ಟಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ ತುಂಬಾ ಬಿಸಿಲಿತ್ತು ಅವತ್ತಂತೂ. ನಾನು ಬೇರೆ ಸ್ವೆಟರ್ ಥರ ಹಾಕ್ಕೊಂಡು ಹೋಗ್ಬಿಟ್ಟು ಹಿಂಸೆ ಆಗ್ತಾಯಿತ್ತು ಮಾತ್ರ. ಚೆನ್ನಾಗಿದೆಯಾ? ಆ್ಯಂಡ್ ನನಗೆ ಬೇರೆ ಹುಷಾರಿರಲಿಲ್ಲ, ಫುಲ್ ಕೋಲ್ಡ್ ಬೇರೆ ಆಗಿತ್ತು. ಆ್ಯಂಡ್ ಸ್ವಲ್ಪ ಕಿರಿಕಿರಿ ಅಂತ ಅನಿಸಿದ್ರು. ಆ ಫ್ಲವರ್ಸ್ ಎಲ್ಲ ನೋಡಿ ಒಂಥರ ರಿಲ್ಯಾಕ್ಸ್ಡಾಗಿ ಫೀಲ್ ಆಗ್ತಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ ಹೊರಗಡೆ ಹೋದಾಗ ಈ ಸ್ನ್ಯಾಕ್ಸ್ ತಿನ್ನೋದು ಯಾರಿಗೆ ಖುಷಿ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಬೇಜಾನ್ ಇಷ್ಟ ಆಗುತ್ತೆ ಈ ಸೌತೆಕಾಯಿ ಇದೆಲ್ಲನೂ ತಿನ್ನೋಕ್ಕೆ. ಸೊ ಈ ಥರ ಇತ್ತು ಆವತ್ತಿನ ದಿನ. ಆಲ್ಮೋಸ್ಟ್ 1 ತಿಂಗಳಾದ್ಮೇಲೆ ಪೋಸ್ಟ್ ಮಾಡ್ತಿದ್ದೀನಿ. ಸಖತ್ ಪ್ಲೇಸು, ನೇಚರ್ ಫನ್ನೆಲ್ಲ ಇದೆ. ಹೋಗೋದು ಸಖತ್ತು, ಆ್ಯನಿಮಲ್ಸ್ ಪ್ರೆಸಿಡೆಂಟ್ ಎಲ್ಲ ಇದೆ. ಅದೊಬ್ಬರು ಸಬ್ಸ್ಕ್ರೈಬ್ ಎಲ್ಲರೂ. ಅಲ್ಟಿಮೇಟ್ಲಿ ಗೋಲ್ ಇದ್ದಿದ್ದೆ ಮಗಳು ಎಂಜಾಯ್ ಮಾಡಲಿ ಅಂತ. ಆ್ಯಂಡ್ ಶಿ ಎಂಜಾಯ್ಡ್ ಅ ಲಾಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.